ರಾಯಚೂರು ಸಂಸದನಾಗಿ ನಾನು ಮನ್ರೇಗಾ ಕಾಯ್ದೆಯನ್ನು ಅವರು ತೆಗೆದುಹಾಕಿದ್ದಕ್ಕೆ ಮತ್ತು ಅದರ ಸ್ಥಳದಲ್ಲಿ VVG ರಾಮ್ ಜಿ ಎನ್ನುವ ವಿಶೇಷವಾದಂಥ ಬೇರೆ ಕಾನೂನನ್ನು ತಂದಿದ್ದನ್ನು ಪೂರ್ಣವಾಗಿ ವಿರೋಧ ಮಾಡ್ತಾ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾಕೆ ನಾನು ಇದನ್ನು ವಿರೋಧ ಮಾಡ್ತಿದ್ದೇನೆ ಅನ್ನೋದನ್ನು ತಮ್ಮ ಮುಂದೆ ಅರಿಕೆ ಮಾಡಿಕೊಂಡಿದ್ದೇನೆ. ಇದೇ ರೀತಿ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವು ಕಾರ್ಯಕ್ರಮವನ್ನು ನಡೆಸೋದಿದೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ DCC ಅಧ್ಯಕ್ಷರು ಇವರೆಲ್ಲರೂ ಸೇರಿ ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಜೊತೆಗೆ ಇವನ್ನೆಲ್ಲ ಮಾಡೋರಿದ್ದಾರೆ. ನಾನು ಒಂದು 2 ಮಾತುಗಳಲ್ಲಿ ಈ ವಿರೋಧ ಯಾತಕ್ಕೆ ಎನ್ನುವುದನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಡವರನ್ನ ಕೇಂದ್ರೀಕರಿಸಿಕೊಂಡು ಮೂಲಭೂತ ಹಕ್ಕುಗಳನ್ನು ಸಾಕಾರಗೊಳಿಸಲಿಕ್ಕಾಗಿ ಮಾಡಿದ್ದಂತಹ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದನ್ನು ಪೂರ್ಣವಾಗಿ ಕಿತ್ತಾಕ್ಬಿಟ್ಟು ಸರ್ಕಾರದ ಯಾವುದೋ ಒಂದು ಸ್ಕೀಮ್ನ ಅಂತೆ ಇರುವಂಥ ಒಂದು ಹೊಸ ಕಾನೂನನ್ನು ಅವರು ತಂದಿದ್ದಾರೆ. ಇದು ಸ್ಕೀಮ್ ಆಗಿರೋದ್ರಿಂದ ಈ ರೀತಿ ಅವರು ಕಾನೂನು ತಂದಿರೋದಕ್ಕೆ ಯಾವುದೇ ಅರ್ಥ ಇಲ್ಲ. ಅವರು ಮಾಡ್ತಾ ಇರೋದು ಒಂದೇ ಒಂದು ಉದ್ದೇಶದಿಂದ ಮನ್ರೇಗಾವನ್ನು ನಾವು ನಿರ್ಮೂಲನೆ ಮಾಡಿದ್ದೀವಿ, ತೆಗೆದುಹಾಕಿದ್ದೀವಿ ಅಂತ ಹೇಳಿದ್ರೆ ಜನ ಶಾಪ ಹಾಕ್ತಾರೆ ಅಂಥೇಳಿ ಹೊಸದಾಗಿ ತಾವೇನೋ ಕಾನೂನು ಮಾಡಿದ್ದೀವಿ ಅಂಥೇಳಿ ಅದಕ್ಕೂ ರಾಮನ ಹೆಸರಿಟ್ಕೊಂಡು ಈ ರೀತಿ ಒಂದು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ಹಾಗೆ ಹೇಳಬೇಕು ಅಂತ ಹೇಳಿದರೆ. ಆದರೆ ಅದು ಸ್ಪಷ್ಟವಾಗಿ ಗೋಚರ ಆಗೋದು ಅಂತ ಹೇಳಿದರೆ ಒಂದು ಹಕ್ಕಾಗಿ ಕೊಟ್ಟಿದ್ದಂಥ ಕನಿಷ್ಠ ಕೂಲಿ ಬೇಡುವಂತಹ ಒಂದು ಹಕ್ಕೇನಿತ್ತು ಅದನ್ನು ತೆಗೆದುಹಾಕಿ ವರ್ಷಕ್ಕೆ 100 ವರ್ಷ ಏನು ಕೊಡ್ಬೋದು, 100 ದಿವಸಗಳು ಕೊಡ್ಬೋದಾಗಿತ್ತಲ್ಲ ಅದನ್ನು ತೆಗೆದುಹಾಕಿ ನಾವು ಬರೀ 125 ದಿವಸ ಕೊಡ್ತೀವಿ. ಆದರೆ ಇದರ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಾವು ಕೇಂದ್ರ ಸರ್ಕಾರ ದಿಲ್ಲಿನಲ್ಲಿ ತೀರ್ಮಾನ ಮಾಡ್ತೀವಿ ಮತ್ತು ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಲಿ ತೆಗೆದುಕೊಳ್ಳೋದಿಲ್ಲ, ಯಾವ ಗ್ರಾಮ ಪಂಚಾಯಿತಿಲಿ ತೊಗೊಳ್ತಿದ್ದೀವಿ, ಯಾವ ಜಿಲ್ಲೆಯಲ್ಲಿ ತೊಗೊಳ್ತೀವಿ ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತೀವಿ. ಮತ್ತು ಯಾವ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋದನ್ನು ಮತ್ತು ಯಾವುದರ ಜೊತೆ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಕೂಡ ನಾವೇ ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ಅವರು ಈ ಹೊಸ ಆ್ಯಕ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ತನ್ಮೂಲಕ ಅವರು ಗ್ರಾಮ ಪಂಚಾಯಿತಿಗಳಿಗೆ ನೀಡಿದಂತಹ ಅಧಿಕಾರವನ್ನು ಇದರಲ್ಲಿ ಅವರು ಸಂಪೂರ್ಣವಾಗಿ ಕಿತ್ಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಗಳು ನಮ್ಮ ಸಂವಿಧಾನದಲ್ಲಿ ಅವರಿಗೆ ಒಂದು ಮೂಲಭೂತವಾದಂಥ ಒಂದು ಸ್ಥಾನ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಗ್ರಾಮ ಮಟ್ಟದ ಪಂಚಾಯತ್ ವ್ಯವಸ್ಥೆ ಅನ್ನೋದು ನಮ್ಮ ಸಂವಿಧಾನದಲ್ಲಿರುವಂಥ ಒಂದು ವ್ಯವಸ್ಥೆ. ಅವುಗಳಿಗೆ ಇದ್ದಂಥ ಹಕ್ಕನ್ನು ತಾವು ಒಂದು ಕಾನೂನಿನ ಮೂಲಕ ಅವರು ವಾಪಸ್ ತಗೊಂಡು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಯಾವುದೋ ಒಬ್ಬ ಮಂತ್ರಿ ಮಾಡುವಂಥ ಒಂದು ಸ್ಕೀಮ್ ಆಗಿ ಇದನ್ನು ಪರಿವರ್ತನೆ ಮಾಡಿರೋದನ್ನು ನಾವು ಖಡಾಖಂಡಿತವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ.